ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण। ओके ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 6 ಶ್ಲೋಕ 25. ಇದಾಯ್ತಲ್ಲ. ಆಯಿತು. ಓಕೆ. 26 ನಾಮಾನಿ ಅನಂತಸ್ಯ ಹತತ್ರಪಃ ಪಠನ್ ಗುಹ್ಯಾನಿ ಭದ್ರಾಣಿ ಕೃತಾನಿ ಚ ಸ್ಮರನ್ ಗಾಂ ಪರ್ಯಟಂ ಸ್ತುಷ್ಟಮನಾಗತಸ್ಪೃಹಃ ಕಾಲಂ ಪ್ರತೀಕ್ಷನ್ ವಿಮದೋ ವಿಮತ್ಸರಃ. ಆಮೇಲೆ ಭಗವಂತ ಅದೃಶ್ಯನಾದ. ಬಾಲಕ ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾನೆ. ಆಮೇಲೆ ಅವನು ಅದಾದಮೇಲೆ ಏನು ಮಾಡ್ದ? ಹೀಗೆ ನಾನು ಭಗವಂತನ ಪವಿತ್ರ ನಾಮ ಮತ್ತು ಖ್ಯಾತಿ ಅನ್ನ ಕೀರ್ತಿಸೋಕ್ಕೆ ಶುರು ಮಾಡಿದೆ. ಹೇಗೆ? ಸತತವಾಗಿ ಅದನ್ನು ಮತ್ತೆ ಮತ್ತೆ ಪುನರುಚ್ಚರಿಸುವುದರ ಮೂಲಕ. ಅಂದರೆ ಮತ್ತೆ ಮತ್ತೆ ಭಗವಂತನ ಪವಿತ್ರ ನಾಮವನ್ನು, ಭಗವಂತನ ಗುಣಗಾನವನ್ನು ಮತ್ತೆ ಮತ್ತೆ ಮಾಡ್ತಾ ಭೌತಿಕ ಜಗತ್ತಿನ ಎಲ್ಲ ಫಾರ್ಮ್ಯಾಲಿಟೀಸ್ಗೆ ಏನು ಹೇಳ್ತಾರೆ, ಅಂದರೆ ಭೌತಿಕ ಜಗತ್ತಿನಲ್ಲಿ ನಮ್ಮಿಂದ ಏನು ಅಪೇಕ್ಷೆ ಇದೆಯೋ ಅಂತಹ ಎಲ್ಲ ಫಾರ್ಮ್ಯಾಲಿಟೀಸ್ನ ತಿರಸ್ಕರಿಸಿ ಅಥವಾ ಅದನ್ನು ಅದರ ಕಡೆ ಮುಖ ತೋರದೆ ಆ ಹುಡುಗ ಕೇವಲ ಭಗವಂತನ ಪವಿತ್ರ ನಾಮ ಮತ್ತು ಭಗವಂತನ ಗುಣಗಾನವನ್ನು ಮಾಡೋದ್ರಲ್ಲಿ ಸಮಯವನ್ನು ತೊಡಗಿಸ್ತಾನೆ. ಭೌತಿಕ ಜಗತ್ತಿಗೆ ಸಂಬಂಧಿತವಾದ ಇಂಗ್ಲೀಷಲ್ಲಿ ಫಾರ್ಮ್ಯಾಲಿಟೀಸ್ ಅಂದರೆ ನಮ್ಮಿಂದ ಜಗತ್ತು ಏನೋ ಅಪೇಕ್ಷೆ ಪಡ್ತಾ ಇದೆ, ಅದರ ಪ್ರಕಾರ ನಡ್ಕೊಳ್ಳೋ ಯೋಚನೆಗೆ ಹೋಗದೆ, ಆ ಗೋಜಿಗೆ ಹೋಗದೆ ಸುಮ್ಮನೆ ಭಗವಂತನ ನಾಮ ಮತ್ತು ಲೀಲೆಗಳ ಗುಣಗಾನದಲ್ಲಿ ಆ ಹುಡುಗ ತೊಡಗಿಬಿಡ್ತಾನೆ. ಅಂದರೆ ಜಗತ್ತಿನಲ್ಲಿ ಜನ ನೀವು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇನ್ನೊಂದು ಥರ ಮಾಡಬೇಕು, ಮತ್ತೊಂದು ಥರ ಮಾಡಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾರೆ ನಮ್ಮಿಂದ. ಅದು ಹಲವಾರು ಬಾರಿ ವಿಶೇಷವಾಗಿ ಭಕ್ತಿಗೆ ಅಡೆತಡೆ ಆಗತ್ತೆ. ಅದು ಅಂತಹ ಯಾವುದನ್ನು ಪರಿಗಣಿಸದೆ ಅವನು ಭಗವಂತನ ನಾಮ ಗುಣ ಗಾನ ಮಾಡೋದ್ರಲ್ಲಿ ತೊಡಗುತ್ತಾನೆ. ಮತ್ತು ಹೇಳ್ತಾರೆ, ಈ ರೀತಿ ಭಗವಂತನ ಅಲೌಕಿಕ ನಾಮ ಲೀಲೆಗಳನ್ನು ಜಪಿಸೋದ್ರಿಂದ, ಸ್ಮರಿಸೋದ್ರಿಂದ ಅದು ನಮಗೆ ಅದರಿಂದ ನಾವು ಸಂಪೂರ್ಣವಾಗಿ ಸಂತೃಪ್ತರಾಗ್ತೀವಿ. ಅದು ನಮಗೆ ವರಪ್ರಸಾದ ಇದ್ದಂತೆ. ಹೀಗೆ ಮಾಡ್ತಾ ನಾನು ಈ ಭೂಮಿ ಎಲ್ಲೆಡೆ ಸಂಚರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಸಂಪೂರ್ಣವಾಗಿ ಸಂತೃಪ್ತನಾಗಿದ್ದೆ, ನಮ್ರನಾಗಿದ್ದೆ, ಅಸೂಯೆ ಇಲ್ಲದವನಾಗಿದ್ದೆ. ಭಗವಂತನ ನಾಮ ರೂಪ ಗುಣ ಲೀಲೆ ಇವುಗಳ ಪುನರಾವರ್ತಿತ ಸಂಕೀರ್ತನೆ, ಪುನರಾವರ್ತಿತ ಕೀರ್ತನೆಯನ್ನು ಮಾಡಿಕೊಂಡು ಅವರು ಜಗತ್ತಿನೆಲ್ಲೆಡೆ ಸಂಚರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದಾಗಿ ಏನಾಯಿತು? ಅವರು ಸಂಪೂರ್ಣವಾಗಿ ಸಂತೃಪ್ತರಾದರು. ಆ ಸತತವಾದ ಕೀರ್ತನೆಯಿಂದ ನಮ್ರತೆಯ ಸ್ವಭಾವವನ್ನು ಬೆಳೆಸ್ಕೊಂಡ್ರು, ನಮ್ರರಾದರು. ಮತ್ತು
ಯಾರೆಡೆಗೂ ಅಸೂಯೆಯನ್ನು ತೋರದೆ ಇರುವಂತಹ ಮನುಷ್ಯರಾದರು. ವಿಮತ್ಸರಃ, ಮತ್ಸರತೆ, ಅಸೂಯೆ ಇಲ್ಲದೆ ಇರುವಂತಹ ವ್ಯಕ್ತಿ. ವಿಮದಃ, ವಿಮದ ಅಂದರೆ ಗರ್ವ ಇಲ್ಲದೆ ಇರೋವಂಥವ್ನು. ಅದನ್ನು ಪ್ರಭುಪಾದರಲ್ಲಿ ನಮ್ರ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿಮದಃ ಅನ್ನೋಕ್ಕೆ ಪದ ಅರ್ಥದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಗರ್ವರಹಿತ. ಇದು ನಮ್ಮನ್ನು ಭೌತಿಕ ಜಗತ್ತಿನಲ್ಲಿ ಸಿಗಿಸುತ್ತೆ. ಇದು ಗರ್ವ, ಅಹಂಕಾರ ಮತ್ತು ಮತ್ಸರ, ಈರ್ಷೆ, ಅಸೂಯೆ. ಸೊ ಹಾಗಾಗಿ ಯಾರು ಭಗವಂತನ ನಾಮರೂಪ ಗುಣ ಲೀಲೆಗಳ ಸತತವಾದ ಕೀರ್ತನೆಯಲ್ಲಿ ತೊಡಗುತ್ತಾನೋ ಅವನು ಸಂಪೂರ್ಣವಾಗಿ ಮೊದಲು ತೃಪ್ತನಾಗ್ತಾನೆ, ಪ್ರಸನ್ನಾತ್ಮ ತೃಪ್ತನಾಗ್ತಾನೆ. ಆ ವಿಮದಃ ಅಂದರೆ ಗರ್ವ ಹೋಗುತ್ತೆ, ಹಾಗಾಗಿ ಅವನು ನಮ್ರನಾಗ್ತಾನೆ. ವಿಮತ್ಸರಃ, ಅಸೂಯೆ ಹೃದಯದಿಂದ ಕೊಚ್ಕೊಂಡು ಹೋಗುತ್ತೆ. ಭಾವಾರ್ಥ ಸಂಕ್ಷಿಪ್ತವಾಗಿ ನಾರದರ ವೈಯಕ್ತಿಕ ಉದಾಹರಣೆಯನ್ನು ತೆಗೆದುಕೊಂಡು ಒಬ್ಬ ಪ್ರಾಮಾಣಿಕ ಭಕ್ತನ ಜೀವನವನ್ನು ಇಲ್ಲಿ ವಿವರಿಸಲಾಗ್ತಾ ಇದೆ. ಇದು ಪ್ರಾಮಾಣಿಕ ಭಕ್ತನ ಜೀವನ. ಹೀಗಿರಬೇಕು ಪ್ರಾಮಾಣಿಕ ಭಕ್ತನ ಜೀವನ. ಸತತಂ ಕೀರ್ತಯಂತೋಮ, ಸತತವಾಗಿ ಭಗವಂತನ ನಾಮ ರೂಪ ಗುಣ ಲೀಲೆಗಳ ಕೀರ್ತನೆಯಲ್ಲಿ ತೊಡಗಿರಬೇಕು ಭಕ್ತ. ನಾವು ಕೇಳ್ತೀವಿ, ಪ್ರಭು ಮತ್ತು ಕೆಲಸ ಕಾರ್ಯಗಳು. ಯಶೋದಮಯ್ಯ ಏನು ಮಾಡ್ತಾಯಿದ್ಲು? ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ಲು, ಅದ್ರ ಜೊತೆಗೆ ಏನು ಮಾಡ್ತಾಯಿದ್ಲು? ಕೃಷ್ಣನ ಗುಣಗಾನ, ಕೃಷ್ಣನ ಬಗ್ಗೆ ತಾನೇ ಕಟ್ಟಿರುವಂಥ ಹಾಡನ್ನು ಹಾಡಿಕೊಂಡು ಅವಳು ದಾಮೋದರ ಲೀಲೆಯಲ್ಲಿ ನೋಡ್ತೀವಿ, ಅವಳು ಬೆಣ್ಣೆಯನ್ನು ಕಡೆಯಕ್ಕೆ ಕೂತಾಳೆ. ಹೀಗೆ ಪ್ರಾಮಾಣಿಕ ಭಕ್ತರು ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನೂ ಕೂಡ ಭಗವಂತನ ನಾಮ ರೂಪ ಗುಣ ಲೀಲೆಗಳ ಕೀರ್ತನ ಶ್ರವಣದಲ್ಲಿ ತೊಡಗಿಸ್ತಾರೆ. ಅಂಥವರು ಬಹಳ ಅದೃಷ್ಟವಂತರು. ಆ ರೀತಿ ಜೀವನ ನಡೆಸೋಕ್ಕಾಗೋರು ಬಹಳ ಅದೃಷ್ಟವಂತರು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನ ಮಾಡಬೇಕು. ಖಂಡಿತವಾಗಿಯೂ ಎಲ್ಲರೂ, ವಿಶೇಷವಾಗಿ ಮಾತಾಜಿಯರು ಅಡುಗೆಯನ್ನು ಮಾಡ್ತಿರುವಾಗ ಬೇರೆ ಏನೂ ಯೋಚನೆ ಮಾಡದೆ ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು, ಕೀರ್ತನೆ, ಪ್ರವಚನ. ಆಗ ಪ್ರಜ್ಞೆ ಕೃಷ್ಣನಲ್ಲಿ ಇರುತ್ತೆ. ಆಗ ಮಾಡ್ತಾ ಇರುವಂಥ ಭೋಗ ಭಗವಂತನ ಸಂತೃಪ್ತಿಗಾಗಿರೋದ್ರಿಂದ ಅದು ಸರಿಯಾದ ಪ್ರಜ್ಞೆಯಿಂದ ಅಡುಗೆ ಆಗತ್ತೆ. ಅದನ್ನು ನಾವು ಯಾಂತ್ರಿಕವಾಗಿ ಮಾಡಬಾರ್ದು. ಸುಮ್ಮನೆ ಸರಿ ಬಟನ್ ಹಾಕಿತ್ತು ಇಟ್ಬಿಡೋದು, ಅದ್ರ ಪಾಡ್ಗೆ ಅದೇನೋ ಹೋಗ್ತಾ ಇದೆ, ನಮ್ಮ ಪಾಡಿಗೆ ನಾವು ಏನೋ ಯೋಚನೆ ಮಾಡ್ತಾ ಇದ್ದೀವಿ, ಏನೋ ಅಡುಗೆ ಆಗ್ತಾಯಿದೆ. ಪ್ರಜ್ಞೆ ಕೀರ್ತನೆ ಶ್ರವಣದಲ್ಲೂ ಇಲ್ಲ, ಅಡುಗೆಯಲ್ಲೂ ಇಲ್ಲ, ಪ್ರಜ್ಞೆ ಎಲ್ಲೋ ಇದೆ. ಭೋಗವನ್ನು ಮಾಡೋ ತರೀಕ ಅದಲ್ಲ. ಪುರುಷರಿಗೆ ಯಾರಿಗೆ ದೇಹವನ್ನು ಉಪಯೋಗಿಸ್ಕೊಂಡು ಅಥವಾ ದೈಹಿಕ ಶ್ರಮವನ್ನು ಒಳಗೊಂಡಿರುವಂಥ ಕೆಲಸದಲ್ಲಿ ತೊಡಗಿರೋರಿಗೆ ಇದು ಮಾಡ್ಬೋದು. ಅವರು ಕೂಡ ಇಂತಹ ಶ್ರವಣ ಕೀರ್ತನದಲ್ಲಿ ತೊಡಗ್ಬೋದು. ಆದರೆ ಯಾರು ಈ ಮನಸ್ಸನ್ನು ಕೆಲಸದಲ್ಲಿ ತೊಡಗಿಸಿದ್ದಾರೋ, ವಿಶೇಷವಾಗಿ ಸಾಫ್ಟ್ವೇರ್ನವರು, ಅವರೊಬ್ಬರೇ ಪತಿತರು ಜಗತ್ತಿನಲ್ಲಿ. ನಾನು ಒಂದು ಕಾಲದಲ್ಲಿ ಸಾಫ್ಟ್ವೇರ್ನವನಾಗಿದ್ದೆ. ಎಲ್ಲರಿಗಿಂತ ಪತಿತರು ಕತ್ತೆಗಳು. ಯಾಕೆಂದರೆ ತುಂಬ ಹಣ ಕೊಡ್ತಾರೆ, ಆದರೆ ಕತ್ತೆಗಳ ಥರ ದುಡಿಸ್ಕೋತಾರೆ. ಅರೆ ಬೇರೆ ಯಾರೇ ಆಗಲಿ ನೋಡಿ, ವೈಶ್ಯರಿದ್ರೂ ಕೂಡ ಅವರು ತಮ್ಮ ಅಂಗಡಿನಲ್ಲೋ ಇದರಲ್ಲಿ ಬಿಸ್ನೆಸ್ಸಲ್ಲೋ ಕೂತಿದ್ದಾರೆ. ಸತತವಾಗಿ ಏನೋ ಅವ್ರಿಗೇನು ಬಿಸ್ನೆಸ್ ಬರಲ್ಲ, ಬಂದ್ರೂ ಕೂಡ ಇನ್ಯಾರೋ ಇರ್ತಾರೆ ನೋಡ್ಕೊಳ್ಳೋದಕ್ಕೆ. ಸೊ ಅವರು ಕೂಡ ಭಗವಂತನ ಧ್ಯಾನದಲ್ಲಿ, ಶ್ರವಣ ಕೀರ್ತನದಲ್ಲಿ ತೊಡಗ್ಬೋದು. ಇನ್ನು ಯಾರೋ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗಂತೂ ತುಂಬಾ ಸಮಯ ಇದೆ. ಯಾರೋ ಡ್ರೈವ್ ಮಾಡ್ತಾರೆ, ಅವ್ರಿಗೂ ತುಂಬ ಸಮಯ ಇರುತ್ತೆ. ಹೆಚ್ಚು ಕಡಿಮೆ ಸಾಫ್ಟ್ವೇರ್ನವ್ರು ಬಿಟ್ಟರೆ ಇನ್ನೆಲ್ಲರಿಗೂ ಕೂಡ ಸಮಯ ಇದೆ. ಅವರೇನು ಮಾಡಬೇಕು? ತಮ್ಮ ಜೀವನವನ್ನು ಸರಿಯಾಗಿ ಭಗವಂತನ ನಾಮ ರೂಪ ಗುಣ ಲೀಲೆಗಳ ಶ್ರವಣ ಕೀರ್ತನದಲ್ಲಿ ತೊಡಗಿಸೋ ರೀತಿಯಲ್ಲಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು. ಮತ್ತು ಇಲ್ಲಿ ಪ್ರಭುಪಾದರು ಇನ್ನೊಂದು ಮುಖ್ಯವಾದ ವಿಷಯವನ್ನು ಬರೀತಾಯಿದ್ರು. ಒಂದು ಹೇಳ್ತಾ ಇದ್ದಾರೆ, ಇದು ಒಬ್ಬ ಪ್ರಾಮಾಣಿಕ ಭಕ್ತ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ನಮಗಿಲ್ಲ ಅರ್ಥ ಆಗುತ್ತೆ. ಎರಡನೇದು ಇಲ್ಲಿ ನೋಡಿ, ಇದು ಬಹಳ ಬಹಳ ಮುಖ್ಯವಾದದ್ದು. ಅಂತಹ ಭಕ್ತ ಅಂದರೆ ಯಾರು? ಪ್ರಾಮಾಣಿಕ ಭಕ್ತ ದೀಕ್ಷೆ ಆದಮೇಲೆ ಭಗವಂತನ ಗುಣಗಾನ ಮಾಡೋದು ಮತ್ತು ಜಗತ್ತಿನಾದ್ಯಂತ
ಪ್ರಯಾಣ ಮಾಡಿ ಕೀರ್ತನೆ, ಭಗವಂತನ ಕೀರ್ತನೆಯನ್ನು ಮಾಡೋದ್ರ ಬಗ್ಗೆ ಬಹಳ ಗಂಭೀರ ಮನಸ್ಕನಾಗ್ತಾನೆ. ಭಗವಂತನ ಗುಣಗಾನವನ್ನು ಬಹಳ ಗಂಭೀರ ರೀತಿಯಲ್ಲಿ ಮಾಡ್ತಾನೆ, ಮತ್ತು ಜಗತ್ತಿನಾದ್ಯಂತ ಅದನ್ನು ಹರಡೋ ಪ್ರಯತ್ನವನ್ನು ಮಾಡ್ತಾನೆ. ಅಂದರೆ ಪ್ರಚಾರದಲ್ಲಿ ತೊಡಗಬೇಕು. ದೀಕ್ಷೆ ಅಂದರೆ ಇನ್ನೇನೂ ಅಲ್ಲ. ನಾನು ನೋಡ್ತೀನಿ ಎಷ್ಟೋ ಜನ ಭಕ್ತರು ದೀಕ್ಷೆಯನ್ನು ತೊಗೊಂಡಿದ್ದಾರೆ, ಆರಾಮಾಗಿ ಮನೇಲಿ ಕೂತಿರ್ತಾರೆ ತಮ್ಮ ಕೆಲಸ ತಾವು ಮಾಡಿಕೊಂಡು. ಹೇಳಬೇಕು, ಬನ್ನಿ ಪ್ರಚಾರಕ್ಕೆ ಬನ್ನಿ, ಕೇಂದ್ರಕ್ಕೆ ಬನ್ನಿ, ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಅಂತ ನಾವು ಎಲ್ಲರಿಗೂ ಹೇಳಬೇಕು. ದೀಕ್ಷಿತ ಭಕ್ತರಿಗಂತೂ ಇದು ಹೇಳಿಸ್ಕೊಳ್ಳೋದು ತುಂಬ ನಾಚಿಕೆಯ ವಿಷಯ. ದೀಕ್ಷೆ ಅಂದರೆ ಅಷ್ಟು ಉತ್ಸಾಹ ಇರಬೇಕು. ಭಗವಂತನಿಗೆ, ಗುರುಗಳಿಗೆ ಸೇವೆಯನ್ನು ಮಾಡೋದಕ್ಕೆ ನಾವು ಓಡ್ತಾ ಇರಬೇಕು. ಅದು ಬಿಟ್ಟು ಇನ್ನೊಬ್ಬರ ಹತ್ರ ಹೇಳಿಸ್ಕೊಳ್ಳೋ ಅಂಥ ಸನ್ನಿವೇಶ ಇದ್ದರೆ ನಾವು ನಿಜವಾಗ್ಲೂ ದೀಕ್ಷೆಯನ್ನು ಸರಿಯಾದ ಮನೋಭಾವದಲ್ಲಿ ತೊಗೊಂಡಿಲ್ಲ ಅಂತ ಅರ್ಥ. ಹಾಗಾಗಿ ನಾವು ಯಾರನ್ನಾದರೂ ದೀಕ್ಷೆಗಾಗಿ ಯಾರನ್ನಾದರೂ ಶಿಫಾರಸು ಮಾಡಿದ್ರೆ ಬಹಳ ಯೋಚನೆ ಮಾಡ್ತೀವಿ. ತುಂಬ ಅನುಭವ ಇಲ್ಲ ಇದರಲ್ಲಿ. 1-2 ವರ್ಷದಿಂದೇನ ಮೊದಲ ಒಂದು ಕೆಲ ಭಕ್ತರು ದೀಕ್ಷೆ ಆಯಿತು. ಇವಾಗ 2ನೇ ಗುಂಪು. ಆದರೆ ಇವಾಗ ಬಹಳ ಸ್ವಲ್ಪ ನಾವು ಸೀರಿಯಸ್ ಆಗ್ತಾಯಿದ್ವಿ, ಸ್ಟ್ರಿಕ್ಟ್ ಆಗ್ತಾಯಿದ್ವಿ. ಯಾರಿಗೆ ನಿಜವಾಗ್ಲೂ ಆ ಶರಣಾಗತ ಭಾವ ಇಲ್ವೋ, ಯಾರಿಗೆ ಓಕೆ ಏನೋ ಮಾಡ್ತೀನಿ ಆದರೆ ಮಾಡ್ತೀನಿ ಬಿಟ್ಟರೆ ಬಿಡ್ತೀನಿ ಅನ್ನೋರನ್ನ ಶಿಫಾರಸು ಮಾಡೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಅವರು ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾರೆ. ನಾವು ಅವರನ್ನು ಶಿಫಾರಸು ಮಾಡಿ ನಾವು ಕೂಡ ಹಾಳಾಗ್ತೀವಿ. ಈ ನಮಗೆ ಉತ್ಸಾಹ ಇಲ್ಲದೇ ಇದ್ದರೆ ಪ್ರಚಾರಕ್ಕೆ, ಭಗವಂತನ ಭಕ್ತಿಗೆ, ಮತ್ತು ನಾವು ನೋಡ್ತೀವಿ ಎಷ್ಟೊಂದು ಜನ ಭಕ್ತರು ಇನ್ನೂ ಹೊಸದಾಗಿ ಭಕ್ತಿಯಲ್ಲಿದ್ದಾರೆ, 2-3 ವರ್ಷ, ಎಷ್ಟು ಉತ್ಸಾಹದಲ್ಲಿ ತೊಡಗಿರ್ತಾರೆ. ಬಹಳ ಸಂತೋಷ ಆಗುತ್ತೆ ಅಂತ ಭಕ್ತರನ್ನು ನೋಡಿದ್ರೆ. ಮತ್ತು ಅಷ್ಟು ವರ್ಷಗಳು ಭಕ್ತಿಯಲ್ಲಿದ್ದು ದೀಕ್ಷೆ ಆದಮೇಲೂ ಕೂಡ ಏನು ಉತ್ಸಾಹನೇ ಇಲ್ಲ, ಕೃಷ್ಣನಿಗೆ ಏನಾದರೂ ವಿಶೇಷವಾಗಿ ಸೇವೆಯನ್ನು ಮಾಡಬೇಕು ಅಂಥವ್ರನ್ನ ನೋಡಿ ಏನು ಹೇಳೋದು ಅಂತ ಅನಿಸುತ್ತೆ. ಹೇಗೆ ಹೇಳೋದು ಇವ್ರಿಗೆ? ನಿಮಗೆ ದೀಕ್ಷೆ ಆಗಿದೆ, ಸ್ವಲ್ಪ ಸೀರಿಯಸ್ ಆಗಿ ಜೀವನದಲ್ಲಿ ಅಂತ ಹೇಳಬೇಕಾ? ನಮಗೆ ನಾಚಿಕೆ ಆಗುತ್ತೆ. ಅಯ್ಯೋ, ಮುಂಚೆನೇ ಹೇಳಿರ್ಬೇಕಲ್ವ, ಮುಂಚೆನೇ ಗೊತ್ತಿರಬೇಕಾಯ್ತಲ್ವ ಅವ್ರಿಗೆ. ಹೇಳ್ತಾ ಇದ್ದಾರೆ, ಅಂಥ ಪ್ರಾಮಾಣಿಕ ಭಕ್ತರಿಗೆ, ಯಾರು ಈ ರೀತಿ ಪ್ರಚಾರದಲ್ಲಿ ತೊಡಗಿರ್ತಾರೋ ಅವ್ರಿಗೆ ವೈಯಕ್ತಿಕ ಭೌತಿಕ ಲಾಭದ ಯಾವ ಬಯಕೆಯೂ ಇರೋದಿಲ್ಲ. ಅವ್ರದ್ದು ಏಕೈಕ ಒಂದೇ ಒಂದು ಆಸೆ, ಅವ್ರದ್ದು ಹೆಬ್ಬಯಕೆ ಏನು? ಭಗವದ್ಧಾಮಕ್ಕೆ ಹೋಗೋದು ಅಂತ ಪ್ರಭುಪಾದರಲ್ಲಿ ಬರೀತಾರೆ. ಮತ್ತೆ ಪ್ರಭುಪಾದರಲ್ಲಿ ಬರ್ತಾರೆ, ಅದು ಅವ್ರ ದೇಹವನ್ನು ತರಿಸಾದ್ಮೇಲೆ ಅವರು ಪಡ್ಕೊಳ್ಳೋ ಗತಿ ಅದೇನೆ, ಅದು ಕಾಯ್ತಾ ಇದೆ ಅದು ಅವ್ರಿಗೆ. ಭಗವದ್ಧಾಮಕ್ಕೆ ಹೋಗೋಕ್ಕೆ ಅವರು ಉದ್ದೇಶಿತವಾಗಿರೋದ್ರಿಂದ ಅವ್ರು ಯಾರೆಡೆಗೆ ಅಸೂಯೆ ತೋರೋದಿಲ್ಲ. ಅಸೂಯೆ ಅಂದರೆ ಏನು? ಇನ್ನೊಬ್ಬರ ಹತ್ರ ಏನೋ ನನಗಿಂತ ಜಾಸ್ತಿ ಇದೆ ಇಲ್ಲ. ಭೌತಿಕವಾಗಿ ಯಾರಾದರೂ ನಮಗಿಂತ ಜಾಸ್ತಿ ಹೊಂದಿದ್ರೆ ಅದರ ಬಗ್ಗೆ ಅಂಥ ಭಕ್ತರಿಗೆ ಮನಸ್ಸಿನಲ್ಲಿ ಯೋಚನೆ ಕೂಡ ಬರಲ್ಲ. ಆಧ್ಯಾತ್ಮಿಕವಾಗಿ ಯಾರಾದರೂ ನಮ್ಮಿಂದ ಮುಂದುವರೆದಿದ್ರೆ ಬಹಳ ಸಂತೋಷ ಆಗುತ್ತೆ, ನಾನು ಅವರಿಂದ ಏನಾದ್ರು ಕಲಿಬೋದು ಅಂತ. ಅಲ್ಲದೆ ನಾನು ಭಗವದ್ಧಾಮಕ್ಕೆ ಹೋಗೋಕ್ಕೆ ನನಗೆ ಯೋಗ್ಯತೆ ಇದೆ ಅಂತ ಯಾವ ಗರ್ವನೂ ಇಲ್ಲ ಅವ್ರಿಗೆ. ಭೌತಿಕವಾಗಂತೂ ಗರ್ವ ಇಲ್ಲವೇ ಇಲ್ಲ. ತಮ್ಮ ಆಧ್ಯಾತ್ಮಿಕ ಪ್ರಗತಿಯಿಂದಾಗಿಯೂ ಕೂಡ ಅವರಿಗೆ ಯಾವ ಗರ್ವವೂ ಇರೋದಿಲ್ಲ. ಅವರ ಏಕೈಕ ವ್ಯಾಪಾರ, ಪ್ರಭುಪಾದರು ಬಿಸ್ನೆಸ್ ಅಂತ ಬರೀತಾರೆ. ಏಕೈಕ ಬಿಸ್ನೆಸ್ ಅಂದ್ರೇನು? ಭಗವಂತನ ನಾಮ, ಗುಣ, ರೂಪ, ಲೀಲೆಗಳ ಶ್ರವಣ, ಕೀರ್ತನ ಮತ್ತು ಸ್ಮರಣ. ಮತ್ತು ತಮ್ಮ ವೈಯಕ್ತಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಆ ಸಂದೇಶವನ್ನು ಎಲ್ಲರ ಒಳಿತಿಗಾಗಿ, ಯಾವ ಭೌತಿಕ ಲಾಭದ ಉದ್ದೇಶವಿಲ್ಲದೆ ಎಲ್ಲರ ಒಳಿತಿಗಾಗಿ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಇದು ಪ್ರಾಮಾಣಿಕ ಭಕ್ತನ ಜೀವನ. ದಯವಿಟ್ಟು ಇದನ್ನು ಸರಿಯಾಗಿ ಶ್ರವಣ ಮಾಡಿ ಹೃದಯದೊಳಗೆ ಇಳಿಸ್ಕೊಳ್ಳಿ. ಈ ಒಂದು ಪ್ರಭುಪಾದರ ಇಲ್ಲಿ ಉಪದೇಶವನ್ನು, ಬೋಧನೆಯನ್ನು. ಸೊ ಹಾಗಾಗಿ ಇದು ಬಹಳ ಮುಖ್ಯ. ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು? ನಮ್ಮ ಜೀವನದ ಧ್ಯೇಯ ಭಗವಂತನ ನಾಮರೂಪ ಗುಣ ಲೀಲೆಗಳ ಶ್ರವಣ ಕೀರ್ತನ ಅಷ್ಟೇ. ಮತ್ತು ದೀಕ್ಷೆ ಆದಮೇಲೆ ಗಂಭೀರವಾಗಿ ಈ ಕೀರ್ತನೆಯನ್ನು ಮಾಡಿಕೊಂಡು ಎಲ್ಲ ಕಡೆ ಪ್ರಚಾರ ಮಾಡೋ ಉದ್ದೇಶವನ್ನು ಹೊಂದಿರಬೇಕು. ಯಾವ ಭೌತಿಕ ಲಾಭದ ಬಯಕೆ ಇರಬಾರ್ದು. ಕೇವಲ ಏಕೈಕ ಒಂದೇ ಆಸೆ, ಭಗವದ್ಧಾಮಕ್ಕೆ ಹೋಗೋದು, ಅಥವಾ
ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ, ಗುರುಗಳಿಗೆ ಕೃಷ್ಣನಿಗೆ ಪ್ರಸನ್ನ ಮಾಡೋದು, ಅವರಿಗೆ ಸಂತೋಷವಾಗೋ ರೀತಿಯಲ್ಲಿ ನಡ್ಕೊಳ್ಳೋದು, ಇದೇ ರೀತಿಯಲ್ಲಿ ನಾವು ಜೀವನ ನಡೆಸಿದ್ರೆ ಖಂಡಿತವಾಗಿಯೂ ಕಾಲಕ್ರಮೇಣ ದೇಹವನ್ನು ತ್ಯಜಿಸಿದ ಬಳಿಕ ನಾವು ಭಗವದ್ಧಾಮಕ್ಕೆ ಹೋಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕೆ? ಪ್ರಭುಪಾದರು ಹೇಳ್ತಾ ಇದ್ದಾರೆ ಅದಕ್ಕೆ. 27 ಏವಂ ಕೃಷ್ಣಮತೇರ್ಬ್ರಹ್ಮನ್, ಕೃಷ್ಣಮತೇರ್ ನಾಸಕ್ತಸ್ಯಾಮಲಾತ್ಮನಃ ಕಾಲ ಪ್ರಾದುರ್ಭೂತ್ ಕಾಲೇ ತಡಿತ್ ಸೌದಾಮನೀಯಥಾ. ಹಾಗಾಗಿ ಓ ಬ್ರಾಹ್ಮಣ ವ್ಯಾಸದೇವ, ಕಾಲಕ್ರಮೇಣ ನಾನು ಯಾರು ಕೃಷ್ಣಮತಿ, ಸಂಪೂರ್ಣವಾಗಿ ಕೃಷ್ಣನ ಬಗ್ಗೆ ಚಿಂತನೆ ಮಾಡೋದರಲ್ಲಿ ತಲ್ಲೀನನಾದ ನಾನು, ಮತ್ತು ಹಾಗಾಗಿ ಯಾವ ಆಸಕ್ತಿಗಳಿಲ್ಲದೇ ಇದ್ದಂತಹ ನಾನು, ಎಲ್ಲ ಭೌತಿಕ ಕಲ್ಮಶಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿದ್ದಂಥವನು ಮರಣವನ್ನು ಭೇಟಿ ಮಾಡಿದೆ. ಅಂದರೆ ಮೃತ್ಯು ಸಂಭವಿಸಿತು. ಅರೆ ಇಲ್ಲಿ ಭಕ್ತನ ಮೃತ್ಯುವನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಏಕಕಾಲದಲ್ಲಿ ಗುಡುಗು ಮತ್ತು ಗುಡುಗು ಅಲ್ಲ, ಸಿಡಿಲು ಮತ್ತು ಸಿಡಿಲಿನ ಜೊತೆ ಬರೋ ಪ್ರಕಾಶ, ಸಿಡಿಲು ಮತ್ತು ಸಿಡಿಲಿನ ಜೊತೆ ಬರೋ ಪ್ರಕಾಶ, ಆ ರೀತಿ ಅವರು ಮರಣವನ್ನು ಸ್ವೀಕರಿಸ್ಕೋತಾರೆ. ಸರಿ, ಮುಖ್ಯವಾದದ್ದು ಕೃಷ್ಣಮತಿ. ಮತೆ ಅಂದರೆ ಮನಸ್ಸು ಕೃಷ್ಣನಲ್ಲಿ ಇರಬೇಕು. ಮತ್ತು ಆ ರೀತಿ ಯಾರು ಜೀವನ ನಡೆಸಿರ್ತಾರೋ ಸಹಜವಾಗಿ ಅವ್ರಿಗೆ ಬೇರೆ ಯಾವ ಆಸಕ್ತಿಯೂ ಇಲ್ಲ. ಮನಸ್ಸು ಎಲ್ಲ ಭೌತಿಕ ಕಲ್ಮಶಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿ ಹೋಗಿದೆ. ಆಗ ಅವರು ಕೃಷ್ಣಮತಿ ಎಲ್ಲಿ ಮೃತ್ಯುವನ್ನು ಎದುರಿಸ್ತಾರೆ. ಅಂದರೆ ಸಾಯೋ ಸಮಯದಲ್ಲಿ ಅವರಿಗೆ ಅವರ ಮನಸ್ಸಿನಲ್ಲಿ ಕೇವಲ ಕೃಷ್ಣ ಇರ್ತಾನೆ. ಇದು ನಮ್ಮ ಜೀವನದ ಧ್ಯೇಯ. ಪ್ರಭುಪಾದರು ಭಾರತದಲ್ಲಿ ಬರಿತಾ ಇದ್ದಾರೆ, ಸಂಪೂರ್ಣವಾಗಿ ಕೃಷ್ಣನ ಚಿಂತನೆಯಲ್ಲಿ ನಾವು ತಲ್ಲೀನರಾಗಿರಬೇಕು ಅಂದರೆ ಮನಸ್ಸಿನಲ್ಲಿ ಇರೋ ಎಲ್ಲ ಕೊಳೆ ಮತ್ತು ಬಯಕೆಗಳು, ಹಾತೊರೆಯುವಿಕೆಗಳು ಎಲ್ಲವೂ ಕೂಡ ಇಲ್ಲವಾಗಬೇಕು. ಈಗ ಉದಾಹರಣೆ ಕೊಡ್ತಾ ಇದ್ದಾರೆ. ಒಬ್ಬ ಸಾಹುಕಾರ ಚಿಕ್ಕ ಪುಟ್ಟ ವಿಷಯಗಳಿಗೆ ಅವನು ಹಾತೊರೆಯೋದಿಲ್ಲ. ಅದೇ ರೀತಿ ಭಗವಂತನ ಕೃಷ್ಣನ ಭಕ್ತ ಭಗವತ್ ಧಾಮಕ್ಕೆ ಹೋಗೋ ಅವನ ಖಾತ್ರಿ ಇದೆ, ಅವನಿಗೆ ಅಲ್ಲಿ ಜೀವನ ಸಚ್ಚಿದಾನಂದ ಜೀವನ. ಹಾಗಾಗಿ ಕ್ಷುಲ್ಲಕ ಭೌತಿಕ ವಿಷಯಗಳಿಗೆ ಕಡೆಗೆ ಅವನು ಹಾತೊರೆಯೋದಿಲ್ಲ. ಯಾಕೆ? ಅದು ನಿಜಾರ್ಥದ ಒಂದು ಛಾಯೆ ಇದ್ದಂಗೆ, ಮತ್ತು ಅದಕ್ಕೆ ಯಾವ ಶಾಶ್ವತ ಮೌಲ್ಯವೂ ಇಲ್ಲ. ಹಾಗಾಗಿ ಅವನು ಕ್ಷುಲ್ಲಕ ಭೌತಿಕ ವಸ್ತುಗಳೆಡೆಗೆ ಯಾವ ಬಯಕೆಯನ್ನು, ಯಾವ ಹಾತೊರೆಯುವಿಕೆಯನ್ನು ಇಟ್ಕೊಂಡಿರಲ್ಲ ಕೃಷ್ಣನ ಭಕ್ತ. ಅದಕ್ಕೆ ನೋಡಿ ಉದಾಹರಣೆ ನೋಡಿ ಪ್ರಭುಪಾದರು ಕೊಡ್ತಾ ಇರೋದು. ಸಾಹುಕಾರ ಚಿಕ್ಕ ಪುಟ್ಟ ವಿಷಯಗಳ ಎಡೆಗೆ ಅವನಿಗೆ ಆಸಕ್ತಿ ಇರೋದಿಲ್ಲ. ಅದೇ ರೀತಿ ಕೃಷ್ಣ ಭಕ್ತನಿಗೆ ಕ್ಷುಲ್ಲಕ ಭೌತಿಕ ವಿಷಯಗಳ ಹಿಂದೆ ಅವನಿಗೆ ಆಸೆ ಇರೋದಿಲ್ಲ. ಯಾಕೆಂದರೆ ಅದು ನಿಜಾಂಶದ ಆಧ್ಯಾತ್ಮಿಕ ಜಗತ್ತಿನ ವಿಕೃತ ಪ್ರತಿಬಿಂಬ ಅಥವಾ ಒಂದು ಛಾಯೆ ಇದ್ದಂಗೆ. ಆಧ್ಯಾತ್ಮಿಕವಾಗಿ ಮುಂದುವರೆದಿರೋ ವ್ಯಕ್ತಿಗಳ ಚಿಹ್ನೆ, ಗುಣಲಕ್ಷಣ ಇದು. ಮತ್ತು ಕಾಲಕ್ರಮೇಣ ಅವನು ಯಾವಾಗ ಶುದ್ಧ ಭಕ್ತ ಸಂಪೂರ್ಣವಾಗಿ ಸಿದ್ಧನಾಗಿದ್ದಾನೋ, ಇಲ್ಲಿ ಹೇಳ್ತಾರೆ ತಕ್ಷಣ ಮರಣ ಸಂಭವಿಸುತ್ತೆ. ತಕ್ಷಣ ಯಾವಾಗ ಅವನು ಸಿದ್ಧನಾಗಿದ್ದಾನೋ ಆಗ. ಅಂದರೆ ಏನರ್ಥ? ಯಾವ ಕಾಲವೂ ಇಲ್ಲ, ಯಾವ ಆಯಸ್ಸು ಇಲ್ಲ, ಯಾವ ಎಂಥದೂ ಇಲ್ಲ ಶುದ್ಧ ಭಕ್ತನಿಗೆ. ಮತ್ತು ಅವನಿಗೆ ಅಂಥವನ ಮರಣ ಹೇಗೆ ಮಿಂಚು ಮತ್ತು ಪ್ರಕಾಶ ಏಕಕಾಲದಲ್ಲಿ. ಮಿಂಚಿದ ತಕ್ಷಣ ಬೆಳಕಾಗತ್ತೆ ಎಲ್ಲ ಕಡೆ. ಅಂದರೆ ಏನರ್ಥ ಅಂದರೆ ಅವನು ಒಂದು ಕ್ಷಣದಲ್ಲಿ, ಅಂದರೆ ಆ ಸಮಯದಲ್ಲಿ ಅವನು ಭೌತಿಕ
ಶರೀರವನ್ನು ಬಿಡ್ತಾನೆ, ಆಧ್ಯಾತ್ಮಿಕ ಶರೀರದಲ್ಲಿ ಭಗವದ್ಧಾಮವನ್ನು ಪ್ರವೇಶ ಮಾಡಿಬಿಡ್ತಾನೆ. ಮತ್ತು ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ, ಮರಣದ ಮುಂಚೆನೂ ಕೂಡ ಶುದ್ಧ ಭಕ್ತನಿಗೆ ಯಾವ ಭೌತಿಕ ಅಕ್ಕರೆ ಇಲ್ಲ. ಯಾಕಂದರೆ ಅವನ ಶರೀರ ಆಗಲೇ ಆಧ್ಯಾತ್ಮೀಕರಿಸಲ್ಪಟ್ಬಿಟ್ಟಿರುತ್ತೆ, ಆಧ್ಯಾತ್ಮಿಕವಾಗೋಗಿರುತ್ತೆ. ಅಂದರೆ ಅವನು ಸುಮ್ಮನೆ ಆ ಬಾಹ್ಯ ಜಡ ಶರೀರವನ್ನು ಸುಮ್ಮನೆ ತ್ಯಜಿಸಿ ಆಧ್ಯಾತ್ಮಿಕ ಶರೀರದಲ್ಲಿ ಭಗವದ್ಧಾಮ ಕೊಟ್ಟೋಗ್ಬಿಡ್ತಾನೆ. ನೋಡಿ ಎಷ್ಟು ಸರಳವಾದ ಪ್ರಕ್ರಿಯೆ. ಸೊ ಶುದ್ಧ ಭಕ್ತನಿಗೆ ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ಯಾವ ಮರಣವೂ ಆಗೋದಿಲ್ಲ. ಅವನು ಸುಮ್ಮನೆ ಬಾಹ್ಯ ಭಕ್ತಿ ದೇವಿ ಎಲ್ಲರನ್ನೂ ಎಲ್ಲರೂ ಇಲ್ಲ ದಿಗ್ಭ್ರಾಂತರಾಗೋಗ್ತಾರೆ ಶುದ್ಧ ಭಕ್ತನ ಮರಣವನ್ನು ನೋಡಿ. ಹಾಗಾಗಿ ಈ ಶುದ್ಧ ಭಕ್ತನ ಮರಣವನ್ನು ಕೂಡ ಸಾಧಾರಣ ವ್ಯಕ್ತಿಯ ಮರಣದಂತೆ ಅವಳು ತೋರ್ಪಡಿಸ್ತಾಳೆ ಜಗತ್ತಿಗೆ. ಹಾಗಾಗಿ ಅವರು ಕೂಡ ದೇಹತ್ಯಾಗ ಅಥವಾ ಪ್ರಾಣ ತ್ಯಾಗ ಮಾಡುವಂಥ ಒಂದು ಪ್ರಕ್ರಿಯೆ ಮೂಲಕ ಹೋಗೋ ರೀತಿಯಲ್ಲಿ ಕಾಣಿಸುತ್ತೆ, ಆದರೆ ಇಲ್ಲ. ಯಾಕೆಂದರೆ ಸಾಮಾನ್ಯ ಜೀವಿ ಈ ಭೌತಿಕ ಶರೀರವನ್ನು ತ್ಯಜಿಸೋಕ್ಕೆ ಮುಂಚೆ ಅವನ ಜೊತೆ ಅವನಿಗೆ ಯಮರಾಜನ ಜೊತೆ ಮೀಟಿಂಗ್ ಆಗುತ್ತೆ. ಅವನ ಮುಂದಿನ ಜನ್ಮ ಎಲ್ಲಿ, ಯಾವ ಥರ ದೇಹ ಎಲ್ಲ ಪೂರ್ವ ನಿರ್ಧಾರಿತವಾಗುತ್ತೆ. ಆಮೇಲೆ ಅವನು ಈ ದೇಹವನ್ನು ತ್ಯಜಿಸ್ತಾನೆ. ಯಾಕೆ? ಇನ್ನೊಂದು ಭೌತಿಕ ಶರೀರ ತೊಗೋಬೇಕು. ಆದರೆ ಅದು ಮೊದಲು ನಿಗದಿ ಆಗಬೇಕು, ಯಾವ ಶರೀರ, ಎಲ್ಲಿ, ಎತ್ತ ಇತ್ಯಾದಿ. ಆದರೆ ಶುದ್ಧ ಭಕ್ತನಿಗೆ ಅವೆಲ್ಲ ಏನೂ ಇಲ್ಲ. ಹಾಗಾಗಿ ಅವನು ಯಮರಾಜನನ್ನು ಭೇಟಿನೂ ಮಾಡಲ್ಲ, ಅವನಿಗೆ ಬೇರೆ ಯಾವ ಪರಿಗಣನೆಯೂ ಇಲ್ಲ. ದೇಹ ಆಗಲೇ ಆಧ್ಯಾತ್ಮಿಕರಿಸಲ್ಪಟ್ಟಿದೆ, ಅಂದರೆ ಆಧ್ಯಾತ್ಮಿಕವಾಗೋಗಿದೆ. ಸುಮ್ಮನೆ ಭೌತಿಕ ಒಂದು ಛಾಯೆ ಇದ್ದಂಗೆ, ಒಂದು ಏನೋ ಸುಮ್ಮನೆ ಭೌತಿಕವಾಗಿ ಕಾಣುತ್ತೆ ಬೇರೆಯವ್ರಿಗೆ. ಆ ಭೌತಿಕವಾಗಿ ಕಾಣುವಂಥ ಶರೀರವನ್ನು ತ್ಯಜಿಸಿ ಆಧ್ಯಾತ್ಮಿಕ ಶರೀರದಲ್ಲಿ ಅವನು ಭಗವದ್ಧಾಮ ಕೊಟ್ಟೋಗ್ತಾನೆ. ಸೊ ಇದಕ್ಕೆ ನಾವು ಮುಂಚೆನೇ ಅರ್ಥ ಮಾಡ್ಕೋಬೇಕು, ನಾನು ಆತ್ಮಕ್ಕೆ ಆಗಲೇ ಆಧ್ಯಾತ್ಮಿಕ ಶರೀರ ಇದೆ, ಆಧ್ಯಾತ್ಮಿಕ ಶರೀರದ ಆಚೆ ಈ ಭೌತಿಕ ಶರೀರ ಇದೆ. ಆದರೆ ಭೌತಿಕ ಶರೀರದ ಆವರಣದಿಂದಾಗಿ ಆಧ್ಯಾತ್ಮಿಕ ಶರೀರ ಅದು ಅನುಭವಕ್ಕೆ ಬರೋದಿಲ್ಲ. ಆದರೆ ಶುದ್ಧ ಭಕ್ತರ ಸತತವಾದ ಭಕ್ತಿಯಿಂದಾಗಿ ಏನಾಗುತ್ತೆ, ಈ ಬಾಹ್ಯ ಜಡ ಶರೀರ ಇಲ್ಲವಾಗೋಗುತ್ತೆ. ಸುಮ್ಮನೆ ಬಾಹ್ಯವಾಗಿ ಇದೆ, ಆದರೆ ಕಾರ್ಯಗಳು ಆಧ್ಯಾತ್ಮಿಕ ಶರೀರದಿಂದ ನಡೀತಾ ಇರೋದು. ಹಾಗಾಗಿ ಅವನು ಆಗಲೇ ಈ ಶರೀರದಲ್ಲಿ ಇರುವಾಗಲೂ ಆಧ್ಯಾತ್ಮಿಕ ನೆಲೆಯಲ್ಲೇ ಇರ್ತಾನೆ. ಮೃತ್ಯು ಅನ್ನೋದು ಆದ ತಕ್ಷಣ ಅವನು ಭೌತಿಕ ಶರೀರವನ್ನು, ಹೊರಗಡೆ ಇರೋ ಭೌತಿಕ ಶರೀರವನ್ನು ಬಾಹ್ಯವಾಗಿ ತ್ಯಜಿಸಿ ಆಧ್ಯಾತ್ಮಿಕ ಜಗತ್ತಿಗೆ ಹೊರಟೋಗ್ತಾನೆ. ಮತ್ತು ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ಭಕ್ತ ಸಿದ್ಧನಾಗಿದ್ದಾಗ ಇದು ಭಾಳ ಅದ್ಭುತವಾದ ವಿಷಯ. ಅಂದರೆ ಯಾವ ಮೃತ್ಯು ಕೂಡ, ಯಾವ ಆಯಸ್ಸು ಆಗೋಯಿತು ಸಮಯ ಈಗ ಹೋಗಲೇಬೇಕು, ಏನೂ ಇಲ್ಲ, ಯಾವ ನಿಯಮನೂ ಇಲ್ಲ ಶುದ್ಧ ಭಕ್ತನಿಗೆ. ಅವನು ಯಾವಾಗ ತನ್ನ ಸೇವೆಯನ್ನು ಬಿಟ್ಟು ಭಗವಂತನ ಧಾಮಕ್ಕೆ ಹೋಗೋಕ್ಕೆ ಸಿದ್ಧನಾಗಿದ್ದಾನೋ ಆವಾಗ ಭಗವಂತ ಅವನನ್ನು ಕರ್ಕೋತಾನೆ. ಸೊ ನಿಮಗೆಲ್ಲ ಹಲವರಿಗೆ ಗೊತ್ತಿರಬೇಕು ಪರಮ ಪೂಜ್ಯ ಜಯಪತಾಕ ಮಹಾರಾಜರು. ಅವ್ರ ಬಗ್ಗೆ ಎಷ್ಟೊಂದು ಹೇಳಿಕೆಗಳಿವೆ. ಅದು ಒಂದರಲ್ಲಿ ಹೇಳ್ತಾರೆ, ಅವ್ರಿಗೆ ಆಗಲೇ ಆಯಸ್ಸು ಆಗೋಗಿತ್ತು, ಅರೆ ಅವರು ಕೃಷ್ಣನ ಜೊತೆ ಜಗಳ ಆಡಿ ಇಲ್ಲಿ ಇನ್ನೂ ತಮ್ಮ ವಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಯಾಕೆ? ತಮ್ಮ ಗುರುಗಳಿಗೆ ತಾವು ಕೊಟ್ಟಿದ್ದಂಥ ಒಂದು ಮಾತು, ಆ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೇರಿಯಂ ಆಗೋ ತನಕ ಬರಲ್ಲ ಅಂತ ಒಂದು ರೀತಿಯಲ್ಲಿ ಮಹಾರಾಜರು ಹಠ ಹಿಡಿದು ಕೂತಿದ್ದಾರೆ ಇಲ್ಲಿ. ಹಾಗಾಗಿ ಬಾಹ್ಯ ದೃಷ್ಟಿಯಿಂದ ಅವರ ಗುರುಗಳನ್ನು ಅಂತ ವೈಷ್ಣವರನ್ನು ನಾವು ದೈಹಿಕ ಮಟ್ಟದಲ್ಲಿ ನೋಡಲೇಬಾರ್ದು. ಆದರೆ ನೋಡಿದ್ರೆ ಆ ದೇಹ ಕೆಲಸ ಮಾಡೋಕ್ಕೆ ಯೋಗ್ಯವೇ ಇಲ್ಲ. ಅದು ಬೇರೆಯವರು ಯಾರು ಇದ್ದರೆ ಆ ದೇಹ ಇಷ್ಟೊಳಗೆ ಆಗಲೇ ಮುಗಿದೋಗಿರೋದು ಅದರ ಕೆಲಸ. ಅರೆ ಅವರು ಆ ಶರೀರವನ್ನು ಸ್ವೀಕರಿಸಿರೋದ್ರಿಂದ ಆ ಶರೀರ ಪ್ರತಿಯೊಂದು ಅಂಗವೂ ಕೂಡ ಅದು ಕೆಲಸ ಮಾಡೋ ಒಂದು ಹಂತದಲ್ಲಿ ಇಲ್ಲ. ಆದರೂ ಅವರು ತಮ್ಮ ಭಕ್ತಿಯ ಕಾರ್ಯಗಳನ್ನು ನಿಲ್ಲಿಸ್ತಾ ಇಲ್ಲ, ಗುರುಗಳಿಗೆ ಕೊಟ್ಟಿರೋ ಮಾತು ಸೇವೆಯನ್ನು ನಿಲ್ಲಿಸ್ತಾ ಇಲ್ಲ. ಇದು ಶುದ್ಧ ಭಕ್ತ. ಸೊ ಹಾಗಾಗಿ ಯಾವಾಗ ಅವರು ದೇಹವನ್ನು ತ್ಯಜಿಸ್ತಾರೆ, ಅವರು ಮನಸ್ಸು ಮಾಡಿದಾಗ, ಆಯಿತು ಸರಿ ಆಯಿತು ನನ್ನ ಕೆಲಸ ಇವಾಗ ಅಂದಾಗ ಕೃಷ್ಣ ಕರ್ಕೋತಾನೆ. ಕೃಷ್ಣನ ಕೈಯಲ್ಲೂ ಇಲ್ಲ, ಕೃಷ್ಣನೂ ಕೂಡ ಆದೇಶ ಮಾಡೋದಿಲ್ಲ ಅಂತ ಭಕ್ತನಿಗೆ.
ಕೃಷ್ಣ ಅಂತ ಭಕ್ತರ ಆದೇಶವನ್ನು ಸ್ವೀಕಾರ ಮಾಡೋಕ್ಕೆ ಸಿದ್ಧನಾಗಿರ್ತಾನೆ, ಸಂತೋಷವಾಗಿ ಸ್ವೀಕಾರ ಮಾಡ್ತಾನೆ. ಯಾಕೆ? ಕೃಷ್ಣನ ಗುರುಗಳ ಸಂತೃಪ್ತಿಗಾಗಿ ಆ ಭಕ್ತರು ಜೀವನ ನಡೆಸ್ತಾರೆ. ಹಾಗಾಗಿ ಆ ಭಾಗವತದ ಈ ಶ್ಲೋಕದ ನಿಜ ಒಂದು ಅನುಭವವನ್ನು ನಾವು ಜಯಪತಾಕ ಮಹಾರಾಜರಲ್ಲಿ ನೋಡ್ಬೋದು. ಸೊ ಇದು ಶುದ್ಧ ಭಕ್ತನ ಜೀವನ. ಸೊ ಹೀಗೆ ನಾವು ಕೂಡ ನಮ್ಮ ಜೀವನದ ಧ್ಯೇಯವು ಇದೇ ಆಗಿರಬೇಕು. ಅವ್ರ ಥರ ನಾವು ಕಷ್ಟ ಅನುಭವಿಸ್ಕೊಂಡು ಇರಬೇಕು, ಅದು ಸಾಧ್ಯವೂ ಇಲ್ಲ. ಆದರೆ ಜೀವನದ ಧ್ಯೇಯ ಕೃಷ್ಣ ಮತ್ತು ಗುರುಗಳ ಸಂತೃಪ್ತಿ ಆಗಿರಬೇಕು. ಆಗ ನಮ್ಮ ಶರೀರವು ಆಧ್ಯಾತ್ಮಿಕವಾಗಿ ಹೋಗುತ್ತೆ, ಆಧ್ಯಾತ್ಮಿಕರಿಸಲ್ಪಡುತ್ತೆ. ಪ್ರಭುಪಾದರು ಇಲ್ಲಿ ಉದಾಹರಣೆ ಕೊಡ್ತಾರೆ, ಹೇಗೆ ಒಂದು ಕಬ್ಬಿಣ ಬೆಂಕಿಯ ಸಂಪರ್ಕಕ್ಕೆ ಬಂದಾಗ ಕಬ್ಬಿಣನೂ ಬೆಂಕಿ ಆಗಿಬಿಡುತ್ತೆ, ಅಷ್ಟು ಬಿಸಿ ಆಗಿಬಿಡುತ್ತೆ ಅದು. ಅದೇ ರೀತಿ ಭೌತಿಕ ಶರೀರ ಆಧ್ಯಾತ್ಮಿಕ ವಿಷಯಗಳ ಸತತವಾದ ಸಂಪರ್ಕದಲ್ಲಿ ಇದ್ಕೊಂಡು ಆ ಭೌತಿಕ ಶರೀರವು ಕೂಡ ಆಧ್ಯಾತ್ಮಿಕವಾಗಿ ಹೋಗುತ್ತೆ. ಇದು ನಮ್ಮ ಮರಣ. ಅದಕ್ಕೆ ನಾವು ಹೇಳೋದು ಶುದ್ಧ ಭಕ್ತರಿಗೆ ಮರಣ ಅನ್ನೋದೇ ಇಲ್ಲ. ಧ್ರುವರಾಜ ಕೂಡ ಅವನು ಮರಣದ ಸಮಯ ಬಂತು, ಆದರೆ ಅಷ್ಟೊತ್ತಿಗೆ ಅವನು ಪರಿಪೂರ್ಣತೆಯನ್ನು ಸಾಧನೆ ಮಾಡಿಬಿಟ್ಟಿದ್ದ. ಮೇಲಿಂದ ವೈಕುಂಠದಿಂದ ವಿಮಾನ ಬಂತು. ಆಮೇಲೆ ಅವನು ಇನ್ನೇನು ಆ ವಿಮಾನವನ್ನು ಏರಬೇಕು, ಅಷ್ಟೊತ್ತಿಗೆ ಮೃತ್ಯು ಬಂತು. ಅವನು ಆ ಮೃತ್ಯುವಿನ ಮೇಲೆ ಕಾಲಿಟ್ಕೊಂಡು ವಿಮಾನವನ್ನು ಏರ್ಬಿಡ್ತಾನೆ. ಅಂದರೆ ಮೃತ್ಯು ಸುಮ್ಮನೆ ಒಂದು ಮೆಟ್ಲಾಗೋಯ್ತು. ಅಂದರೆ ಯಾವ ಪ್ರಭಾವವೂ ಇಲ್ಲ ಮೃತ್ಯುವಿಗೆ ಶುದ್ಧ ಭಕ್ತನ ಮೇಲೆ. ಅದಕ್ಕೆ ಶುದ್ಧ ಭಕ್ತರ ಜಾತಕ, ಕೈ ಮೇಲಿನ ಗೆರೆ ಎಲ್ಲವೂ ಕೂಡ ಬದಲಾಗೋಗುತ್ತೆ. ಯಾವುದೂ ಕೂಡ ಏನು ಹೇಳೋಕ್ಕಾಗಲ್ಲ, ಯಾವ ಜ್ಯೋತಿಷಿ ಕೂಡ ಹೇಳೋಕ್ಕಾಗಲ್ಲ ಏನಾಗ್ತಾ ಇದೆ ಅಂತ. ಜ್ಯೋತಿಷಿಗಳು ನೋಡಿ ಹೇಳ್ತಾರೆ, ಅಯ್ಯೋ ಇವರಾಗಲೇ ಮೃತರಾಗೋಗಿರ್ಬೇಕಲ್ಲ, ಅಷ್ಟೇ ಹೇಳೋಕ್ಕಾಗೋದು. ಅಷ್ಟು ಪ್ರಕೃತಿಯ ನಿಯಮಗಳ ಆಚೆ ಶುದ್ಧ ಭಕ್ತರು. ಅದ್ಭುತವಾದದ್ದು. 28 ಪ್ರಯುಜ್ಯಮಾನೇ ಮಯಿ ತಾಂ ಶುದ್ಧಾಂ ಭಾಗವತೀಂ ತನು ಆರಬ್ಧ ಕರ್ಮ ನಿರ್ವಾಣೋನ್ಯಪತತ್ ಪಂಚಭೌತಿಕ. ಮತ್ತು ಅಲೌಕಿಕ ಶರೀರವನ್ನು ಪಡ್ಕೊಂಡಿದ್ದು ಭಗವಂತನ ಅನುಯಾಯಿಗೆ ಅನುಗುಣವಾಗಿರುವಂತಹ ಭೌತಿಕ ಶರೀರವನ್ನು ಪಡ್ಕೊಂಡಿದ್ದು ನಾನು ಈ ಪಂಚ ಇಂದ್ರಿಯಗಳ ಪಂಚಭೂತಗಳಿಂದ ಆಗಿದ್ದಂತಹ ನನ್ನ ದೇಹವನ್ನು ತ್ಯಜಿಸಿದೆ. ಮತ್ತು ಆಗ ನನ್ನ ಎಲ್ಲ ಕರ್ಮಫಲವೂ ನಿಲ್ತು. ಅಂದರೆ ಆಧ್ಯಾತ್ಮಿಕ ಶರೀರ ಸಿಕ್ಕ ತಕ್ಷಣ ಭೌತಿಕ ಶರೀರಕ್ಕೆ ಸಂಬಂಧಿತವಾದ ಅಥವಾ ಭೌತಿಕ ಜಗತ್ತಿಗೆ ಸಂಬಂಧಿತವಾದ ಆತ್ಮದ ಕರ್ಮಫಲ ಎಲ್ಲವೂ ಕೂಡ ನಿಂತೋಗ್ಬಿಡುತ್ತೆ. ಅಂದರೆ ಇಲ್ಲಿ ಏನು ಇದರ ಅರ್ಥ? ಭೌತಿಕ ಫಲಗಳು ಇರ್ಬೋದು, ಸ್ವಲ್ಪ ಉಳ್ಕೊಂಡಿರ್ಬೋದು ಇನ್ನೂ ಭೌತಿಕ ಕರ್ಮಫಲಗಳು. ಹೇಗೆ ಕರ್ಮಫಲ ಉಳ್ಕೊಳ್ಳುತ್ತೆ ಶುದ್ಧ ಭಕ್ತನ ಜೀವನದಲ್ಲಿ? ಯಾವಾಗ ಭಕ್ತ ದೀಕ್ಷೆಯನ್ನು ತಗೋತಾನೆ, ದೀಕ್ಷಾ ಕಾಲೇ ಭಕ್ತಕರ ಆತ್ಮಸಮರ್ಪಣ, ಆಗ ಅವನ ಎಲ್ಲ ಪೂರ್ವಕೃತ ಎಲ್ಲ ಪಾಪಗಳೆಲ್ಲವೂ ಕೂಡ ನಾಶವಾಗೋದು. ಏನೂ ಇಲ್ಲ. ಕರ್ಮಾಣಿ ನಿರ್ದಹತಿಗಿಂತು ಚ ಭಕ್ತಿ ವಾಜಾಮ್, ಏನೂ ಇಲ್ಲ ಕರ್ಮಫಲ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಜೀವನ ಮಾಡ್ತಿರುವಾಗ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿಯೋ ಅಥವಾ ಉದ್ದೇಶವಿಲ್ಲದೇನೋ ಏನೋ ಪಾಪಗಳು ನಡೆಯುತ್ತೆ ಪುಣ್ಯಕ್ಕಿಂತ. ಪುಣ್ಯನೂ ನಡಿಬೋದು. ಯಾಕಂದರೆ ಯಾವಾಗ ನಾವು ಇನ್ನೂ ಸಂಪೂರ್ಣವಾಗಿ ಶುದ್ಧ ಭಕ್ತಿಯ ಹಂತಕ್ಕೆ ಬಂದಿಲ್ಲ, ಅದರ ಪ್ರಯಾಣದಲ್ಲಿದ್ದೀವಿ, ಪಾಪ ಕಾರ್ಯಗಳಂತೂ ನಡೆಯುತ್ತೆ. ಯಾವುದೋ ಪ್ರಾಣಿಯನ್ನು ಆಕಸ್ಮಿಕವಾಗಿ ಕೊಲ್ಲೋದು, ಅಥವಾ ಆರಂಭದ ಹಂತದಲ್ಲಿ ಸ್ವಲ್ಪ ಸುಳ್ಳುಗಳು ಹೇಳ್ಬೋದು ನಾವು. ಏನೋ ಪುಣ್ಯ ಕಾರ್ಯವನ್ನು ಮಾಡಿಬಿಡ್ತೀವಿ, ಭಕ್ತಿ ಅಲ್ಲದೆ ಏನೋ ಬೇರೆ ಯಾವುದೋ ಪುಣ್ಯ ಕಾರ್ಯವನ್ನು ಮಾಡಿದ್ವಿ. ಸೊ ಈ ರೀತಿ ಏನಾಗುತ್ತೆ, ಪಾಪ ಪುಣ್ಯಗಳು ಸಂಗ್ರಹ ಆಗೋಗುತ್ತೆ. ಅರೆ ಅಂಥ ಪಾಪ ಪುಣ್ಯಗಳಿಂದಾಗಿ ಆ ಭಕ್ತ ಇನ್ನೊಂದು ಜನ್ಮ ತಗೊಳ್ಳಲ್ಲ. ಪಾಪ ಪುಣ್ಯಗಳಿವೆ, ಆದರೆ ನಾಶವಾಗೋಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಶರಣಾಗತರಾದ ತಕ್ಷಣ ಹಿಂದಿನ ಎಲ್ಲ ಕರ್ಮಫಲ ನಾಶ ಆಗೋಯ್ತು. ದೀಕ್ಷೆಯನ್ನು ಪಡ್ಕೊಂಡಾದ್ಮೇಲೆ ಹೊಸ ಚಿಕ್ಕ ಪುಟ್ಟ ಕರ್ಮಫಲಗಳನ್ನು ನಾವು ಸಂಗ್ರಹ ಮಾಡಿದ್ರೂ ಕೂಡ ಅದು ಮರಣದ ಸಮಯದಲ್ಲಿ ನಾಶವಾಗೋಗುತ್ತೆ.
ಹಾಗಾಗಿ ಇನ್ನೊಂದು ಜನ್ಮ ಇಲ್ಲ, ಭೌತಿಕ ಜನ್ಮ ಇಲ್ಲ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಭಗವಂತ ಆಗಲೇ ಹೇಳಿದ್ದ ಆ ಹುಡುಗಂಗೆ, ನಿನಗೆ ಭವಿಷ್ಯದಲ್ಲಿ ಆಧ್ಯಾತ್ಮಿಕ ಶರೀರ ಲಭ್ಯವಾಗತ್ತೆ, ನನ್ನ ಭಗವಂತನ ಅನುಯಾಯಿ ಆಗೋಕ್ಕೆ ಯೋಗ್ಯವಾಗಿರುವಂಥ ಶರೀರ ಸಿಗುತ್ತೆ ಅಂತ. ಅದು ಆಗತ್ತೆ, ಅದು ನಿಜ ಆಯ್ತು ಇವಾಗ. ಅಲೌಕಿಕ ಶರೀರ ಅಂದರೆ ಯಾವ ಭೌತಿಕ ವಿಷಯಗಳಿಲ್ಲ ಅದರಲ್ಲಿ. ಮತ್ತು ಶಾಶ್ವತವಾದದ್ದು, ಸ್ವತಂತ್ರವಾದದ್ದು, ಅಂದರೆ ಭೌತಿಕ ಗುಣಗಳಿಂದ ಮುಕ್ತವಾಗಿರುವಂಥದ್ದು, ಮತ್ತು ಕರ್ಮದಿಂದ ಮುಕ್ತವಾಗಿರುವಂಥದ್ದು. ಸೊ ಇದು ನಾವು ನೆನ್ಪಿಟ್ಕೋಬೇಕು. ಅಲೌಕಿಕ ಆಧ್ಯಾತ್ಮಿಕ ಶರೀರದ ಗುಣಲಕ್ಷಣಗಳು ಶಾಶ್ವತವಾದದ್ದು, ಭೌತಿಕ ಗುಣಗಳಿಂದ ಮುಕ್ತವಾಗಿರುವಂಥದ್ದು, ಮತ್ತು ಕರ್ಮ ಫಲಗಳಿಂದ ಮುಕ್ತವಾಗಿರುವಂಥದ್ದು. ಭೌತಿಕ ಶರೀರ ಮೂರರಿಂದನೂ ಬಾಧಿತವಾಗಿದೆ. ಅಂದರೆ ತಾತ್ಕಾಲಿಕವಾದದ್ದು, ಭೌತಿಕ ಗುಣಗಳಿಂದ ಪ್ರಭಾವದ ಅಡಿಯಲ್ಲಿರೋದು, ಕರ್ಮಫಲವಾದ ಪ್ರಭಾವದ ಅಡಿಯಲ್ಲಿರೋದು. ಆಧ್ಯಾತ್ಮಿಕ ಶರೀರ ಇದಕ್ಕೆ ತದ್ವಿರುದ್ಧವಾದದ್ದು. ಮತ್ತು ಇಲ್ಲಿ ಪ್ರಭುಪಾದರು ಮತ್ತೆ ಬರಿತಾ ಇದ್ದಾರೆ, ಒಬ್ಬ ಭಕ್ತ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಅವನು ಎಷ್ಟು ತೊಡಗ್ತಾನೋ ಅಷ್ಟರ ಮಟ್ಟಿಗೆ ಅವನ ಶರೀರ ಅಲೌಕಿಕ ಗುಣಗಳಿಂದ ತುಂಬೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಅದು ಅಲೌಕಿಕವಾಗೋಗುತ್ತೆ, ಅಲೌಕಿಕ ಗುಣಗಳನ್ನು ಪಡ್ಕೊಂಡ್ಬಿಡುತ್ತೆ. ಅಲೌಕಿಕ ಭಕ್ತಿ ಸೇವೆಯ ಶಕ್ತಿ ಇದು. ಹಾಗಾಗಿ ಶುದ್ಧ ಭಕ್ತನಿಗೆ ಶರೀರ ಬದಲಾವಣೆ ಅಂದರೆ ಈ ತ್ರಿಗುಣಗಳ ಫಲ ನಿಲ್ಲತ್ತೆ, ಕರ್ಮಫಲ ನಿಲ್ಲತ್ತೆ. ಧ್ರುವ ಮಹಾರಾಜ, ಪ್ರಹ್ಲಾದ ಮಹಾರಾಜ, ಇನ್ನೂ ಹಲವಾರು ಭಕ್ತರು ಅವರು ಅಲೌಕಿಕ ಧ್ರುವ ಮಹಾರಾಜ, ಪ್ರಹ್ಲಾದ ಮಹಾರಾಜ ಮತ್ತು ಇನ್ನೂ ಇತರ ಭಕ್ತರು ಇದೇ ಶರೀರದಲ್ಲಿ ಭಗವಂತನನ್ನು ನೋಡಿದ್ರು ಮುಖಾಮುಖಿ. ಅಂದರೆ ಇದೇ ಶರೀರದಲ್ಲಿ ನೋಡೋಕ್ಕಾಗೋದಿಲ್ಲ. ಇದೇ ಶರೀರದಲ್ಲಿ ನೋಡಿದ್ರು ಅಂದರೆ ಏನರ್ಥ? ಈ ಶರೀರ ಆಧ್ಯಾತ್ಮಿಕವಾಗೋಗಿತ್ತು ಅಂತ ಅರ್ಥ. ನೋಡಿ ಎಷ್ಟು ಅದ್ಭುತವಾದದ್ದು. ಯಾಕಂದರೆ ಭಗವಂತನ ಸರ್ವಸ್ವವು, ಅವನ ರೂಪ ಎಲ್ಲವೂ ಕೂಡ ಅಲೌಕಿಕ. ಆ ಅಲೌಕಿಕ ಭಗವಂತನ ರೂಪವನ್ನು ಲೌಕಿಕ ಕಣ್ಣುಗಳಿಂದ ನೋಡೋಕ್ಕಾಗೋದಿಲ್ಲ. ಒಬ್ಬ ಭಕ್ತನಿಗೆ ಭಗವಂತನ ದರ್ಶನ ಭಾಗ್ಯ ಸಿಕ್ತು ಅಂದರೆ ಅವನ ಶರೀರ ಆಗಲೇ ಆಧ್ಯಾತ್ಮಿಕವಾಗೋಗಿದೆ ಅಂತ ಅರ್ಥ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಇಂದ್ರ ಗೋಪದಿಂದ ಹಿಡಿದು ಆ ಮಹಾರಾಜ ಇಂದ್ರ, ಸ್ವರ್ಗದ ರಾಜ ಇಂದ್ರನ ತನಕ ಎಲ್ಲರೂ ಕೂಡ ಕರ್ಮಫಲಕ್ಕೆ, ಕರ್ಮ ನಿಯಮಗಳಿಗೆ ಬದ್ಧರಾಗಿದ್ದಾರೆ. ಮತ್ತು ತಾವು ಮಾಡಿರೋ ಕರ್ಮದ ಸುಖ ದುಃಖವನ್ನು ಅವರು ಅನುಭವಿಸ್ಲೇಬೇಕು. ನಾರೇ ಭಕ್ತ ಮಾತ್ರ ಇದರಿಂದ ಮುಕ್ತ. ಅವನು ಈ ನಿಯಮಕ್ಕೆ ಒಳಗಾಗೋದಿಲ್ಲ ಭಗವಂತನ ಕೃಪೆಯಿಂದಾಗಿ. ಸೊ ನೋಡಿ, ಮತ್ತೆ ಭಗವಂತನ ಜೀವನ ಬಹಳ ವಿಶೇಷವಾದದ್ದು. ಭಗವಂತನ ಸಂಪೂರ್ಣ ಸೃಷ್ಟಿಯ ನಿಯಮಗಳನ್ನೇ ಮೀರಿರುವಂಥ ಸ್ಥಾನ ಶುದ್ಧ ಭಕ್ತನದು. ಯಾವ ನಿಯಮವೂ ಅವನ ಮೇಲೆ ಕೆಲಸ ಮಾಡೋಕ್ಕಾಗಲ್ಲ. ಅಷ್ಟು ಶ್ರೇಷ್ಠ ಸ್ಥಾನ ಶುದ್ಧ ಭಕ್ತನದು. ಶುದ್ಧ ಭಕ್ತ. ಆಮೇಲೆ ಇನ್ನೊಬ್ಬ ಯಾರು? ಮಿಶ್ರ ಭಕ್ತ. ಮಿಶ್ರ ಭಕ್ತ ಅಂದರೆ ಅವನು ಭಕ್ತಿಯನ್ನು ಮಾಡ್ತಾ ಇದ್ದಾನೆ, ಜೊತೆಗೆ ಭೌತಿಕ ಇಚ್ಛೆಗಳನ್ನು ಇಟ್ಕೊಂಡಿದ್ದಾನೆ. ಏನೂ ಪ್ರಯೋಜನ ಇಲ್ಲ. ಭೌತಿಕ ಇಚ್ಛೆಗಳು ಪೂರೈಸಲ್ಪಡುತ್ತೆ, ಆದರೆ ಏನು ಪ್ರಯೋಜನ ಅದರಿಂದ? ಏನೂ ಇಲ್ಲ. ಇಲ್ಲಿ ನೋಡಿ ಎಂತಹ ವಿಶೇಷವಾದ ಶುದ್ಧ ಭಕ್ತ. ಕರ್ಮಫಲ ಇಲ್ಲ, ಭೌತಿಕ ಗುಣಗಳ ಪ್ರಭಾವ ಇಲ್ಲ, ಮರಣ ಇಲ್ಲ. ನಿಜವಾದ ಸ್ವಾತಂತ್ರ್ಯವನ್ನು ಪಡಿತಾನಲ್ವಾ ಭಕ್ತ? ನಿಜವಾದ ಸ್ವಾತಂತ್ರ್ಯ. ನಾವಿಲ್ಲಿ ಹುಸಿ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ನಮಗೆ ಬೇಕಾದಂಗೆ ಜೀವನ ಮಾಡ್ತಾಯಿದ್ದೀವಿ. ನಾವು ಅನ್ಕೋತಿದ್ವಿ, ನನಗೆ ಬೇಕಾದಂಗೆ ನಾನು ಜೀವನ ಮಾಡ್ತಾಯಿದ್ದೀನಿ, ನೋಡಿ ನಾನು ಎಷ್ಟು ಸ್ವಾತಂತ್ರ್ಯನು. ಅರೆ ಅದು ಸ್ವಾತಂತ್ರ್ಯ ಅಲ್ಲ. ಕರ್ಮಫಲದ ಅಡಿಯಲ್ಲಿ, ತ್ರಿಗುಣಗಳ ಅಧೀನದಲ್ಲಿ ಇರುವಂತಹ ಜೀವನ ಅದು. ಇದು ನಿಜವಾದ ಸ್ವಾತಂತ್ರ್ಯ. ಯಾವ ಭೌತಿಕ ಜಗತ್ತಿನ ಯಾವ ನಿಯಮವೂ ಕೂಡ ನಮ್ಮ ಮೇಲೆ ಯಾವ ಪ್ರಭಾವವನ್ನು ಬೀರದೇ ಇರುವಂತಹ ಅಷ್ಟು ಸ್ವಾತಂತ್ರ್ಯದ
ಪರಿಸ್ಥಿತಿ. ಕೇವಲ ಭಕ್ತನಿಗೆ ಮಾತ್ರ ಇದು ಸಾಧ್ಯ. ಅದ್ಭುತ. 29. ಕಲ್ಪಾಂತ ಇದಮಾದಾಯ ಶಯಾನೇಂಭಸ್ಯುದನ್ವತಃ ಶಿಶೈಶೋರ್ ಅನುಪ್ರಾಣಂ ವಿವಿಶೇಂತರಹಂ ವಿಭೋಃ. ಮತ್ತು ಕಲ್ಪಾಂತದಲ್ಲಿ, ಕಲ್ಪದ ಅಂತ್ಯದಲ್ಲಿ, ಅಂದರೆ ಬ್ರಹ್ಮನ ದಿನದ ಕೊನೆಯಲ್ಲಿ ಯಾವಾಗ ನಾರಾಯಣ ಇದು ಪ್ರಳಯದ ಜಲದಲ್ಲಿ ಶಯನಿಸ್ತಾನೋ ಆಗ ಬ್ರಹ್ಮ ಅವನನ್ನು ಪ್ರವೇಶ ಮಾಡ್ತಾನೆ. ಎಲ್ಲ ಈ ಸೃಷ್ಟಿಗೆ ಬೇಕಾಗಿರೋ ಎಲ್ಲ ಅಂಶಗಳ ಜೊತೆ. ಯಾಕಂದರೆ ಪ್ರಳಯ ಸಮಯ, ಸೊ ಎಲ್ಲವನ್ನು ತೊಗೊಂಡು ಬ್ರಹ್ಮ ಅವನ ಶರೀರವನ್ನು ಪ್ರಯಾಣ ಮಾಡ್ತಾನೆ. ಆಗ ನಾರದರು ಹೇಳ್ತಿದ್ದಾರೆ, ಬಾಲಕನಾಗಿ ನಾನು ಕೂಡ ಅವನ ಉಸಿರಾಟದ ಮೂಲಕ ಅವನ ಶರೀರವನ್ನು ಪ್ರವೇಶ ಮಾಡಿದೆ. ಸೊ ನಾರದ ಮತ್ತು ಬ್ರಹ್ಮ ಅವರು ಎಲ್ಲ ವಿಶೇಷವಾದ ಜೀವಿಗಳು. ಹಾಗಾಗಿ ಅವರು ತಮ್ಮ ಶರೀರ ಮತ್ತು ಪ್ರಜ್ಞೆಯೊಂದಿಗೆ ಅವರು ಮಹಾವಿಷ್ಣುವಿನ ಶರೀರವನ್ನು ಪ್ರವೇಶ ಮಾಡ್ತಾರೆ. ಹಾಗಾಗಿ ಅವರಿಗೆ ನೆನಪು ಇದೆ. ಅದೇ, ಯಾಕಂದರೆ ಅದೇ ಶರೀರ ಆಧ್ಯಾತ್ಮಿಕವಾಗೋಗಿರುವಂಥ ಶರೀರ. ಸಹಸ್ರಯುಗ ಪರ್ಯಂತೆ ಉತ್ಥಾಯೇದಂ ಶಿಶುಕ್ಷತಃ ಮರೀಚಿಮಿಶ್ರಾ ಋಷಯ ಪ್ರಾಣೇಭ್ಯೋಹಂ ಚ ಜಗ್ನಿರೇ. ಮತ್ತು ಸಹಸ್ರ ಯುಗ, 1000 ಯುಗಗಳ ಬಳಿಕ, 1000 ಯುಗ ಬ್ರಹ್ಮನ ರಾತ್ರಿ, ಅದರ ಕೊನೆಗೆ, ಅದರ ಅಂತ್ಯದಲ್ಲಿ ಬ್ರಹ್ಮ ಮತ್ತೆ ಹೇಳ್ತಾನೆ ಸೃಷ್ಟಿಯನ್ನು ಮತ್ತೆ ಮಾಡೋದಕ್ಕೆ. ಇದು ತಾತ್ಕಾಲಿಕ ಪ್ರಳಯ, ಬ್ರಹ್ಮನ ದಿನದ ಅಂತ್ಯದಲ್ಲಿ ಆಗುವಂಥ ಪ್ರಳಯ ಆದಮೇಲೆ ಮುಂದಿನ ಮಾರನೇ ದಿನ ಮತ್ತೆ ಸೃಷ್ಟಿ ಆಗಬೇಕು. ಯಾವುದು? ತ್ರಿಲೋಕಗಳು, ಮಾರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕಕ್ಕೆ ಏನೂ ಆಗಿರಲ್ಲ. ಸ್ವರ್ಗ, ಭೂರ್ಭುವ ಸ್ವಹ, ಇದು ನಾಶವಾಗೋಗಿರುತ್ತೆ. ಅದನ್ನು ಮತ್ತೆ ಸೃಷ್ಟಿ ಮಾಡಬೇಕು. ಆ ಸೃಷ್ಟಿ, ಆ ಕಾರ್ಯ ಜೊತೆಗೆ ಬ್ರಹ್ಮ ಮತ್ತು ಬೇರೆ ಋಷಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಮರೀಚಿ, ಅಂಗಿರಾತ್ರಿ ಇತ್ಯಾದಿ. ಅವ್ರ ಜೊತೆ ನಾನು ಬಂದೆ ಅಂತ ನಾರದರು ಹೇಳ್ತಾ ಇದ್ದಾರೆ. ಹಾಗಾಗಿ ಅಂದರೆ ಅದೇ ಅಲೌಕಿಕ ಶರೀರ, ನಾರದರು ಅದೇ ಅಲೌಕಿಕ ಶರೀರದಲ್ಲಿ ಅವ್ರು ಹೊರಗಡೆ ಬರ್ತಾರೆ. ಮತ್ತು ಅವರು ಶಾಶ್ವತವಾಗಿ ಅಲೌಕಿಕ ಶರೀರವನ್ನು ಹೊಂದಿರುವಂಥವ್ರು. ಸುಮ್ಮನೆ ಈ ಒಂದು ಲೀಲೆಗಾಗಿ ಅವರು ಎಲ್ಲೋ ಒಂದು ಕಡೆ ಜನ್ಮ ತಗೊಳ್ಳೋ ರೀತಿಯಲ್ಲಿ, ಪರಿಪೂರ್ಣತೆಯನ್ನು ಪಡ್ಕೊಂಡಿರೋ ರೀತಿಯಲ್ಲಿ ಇಲ್ಲಿ ವರ್ಣನೆ ಇದೆ. ಆದರೆ ಅವರು ಶಾಶ್ವತ, ಸನಾತನ. ನಾರದರು ಸನಾತನ. ಹೇಗೆ ಭಗವಂತ ಸನಾತನ, ಆದರೆ ಅವನು ಕೂಡ ಇಲ್ಲಿ ಜನ್ಮವನ್ನು ತಗೊಳ್ತಾನೆ, ಕಾರ್ಯಗಳನ್ನು ಮಾಡ್ತಾನೆ. ಅದೇ ರೀತಿ ಅವನು ಶುದ್ಧ ಭಕ್ತ. ಅಂತರ್ಬಹಿಶ್ಚ ಲೋಕಾಂ ಸ್ತ್ರೀನ್ ಪರ್ಯೇಮ್ಯ ಅಸ್ಕಂದಿತ ಪ್ರತಃ ಅನುಗ್ರಹಾನ್ ಮಹಾವಿಷ್ಣುರ್ ಅವಿಘಾತ ಗತಿ ಕ್ವಚೇತ್. ಆಗಿನಿಂದ ವಿಷ್ಣುವಿನ ಕೃಪೆಯಿಂದಾಗಿ ನಾನು ಎಲ್ಲ ಕಡೆ ಯಾವ ನಿರ್ಬಂಧವಿಲ್ಲದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ, ತ್ರಿಲೋಕಗಳಲ್ಲಿ ನಾನು ಸಂಚರಿಸ್ತೀನಿ. ಯಾಕಂದರೆ ನಾನು ಈ ಭಗವಂತನ ಭಕ್ತಿ ಸೇವೆಯಲ್ಲಿ ಯಾವ ಅಪ್ರತಿಹತ ಅಂದರೆ ಅಡೆತಡೆ ಇಲ್ಲದೆ ನಾನು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದೀನಿ. ಹಾಗಾಗಿ ನಾನು ಎಲ್ಲ ಬೇಕಾದ್ರೂ ಹೋಗ್ಬೋದು. 3 ಲೋಕಗಳಿದೆ: ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ. ಊರ್ಧ್ವಲೋಕದ ಮೇಲೆ ಅಂದರೆ ಬ್ರಹ್ಮಲೋಕದ ಮೇಲೆ ಈ ಭೌತಿಕ ಬ್ರಹ್ಮಾಂಡದ ಆವರಣಗಳಿವೆ. ಅದರ ಆಚೆ ಆಧ್ಯಾತ್ಮಿಕ ವ್ಯೋಮವಿದೆ. ಅದು ಅಸೀಮವಾದದ್ದು. ಮತ್ತು ಅದರಲ್ಲಿ ಅಗಣಿತ ಸ್ವಪ್ರಕಾಶಿತ ವೈಕುಂಠ ಗೃಹಗಳಿವೆ. ಅದೆಲ್ಲದರಲ್ಲೂ ಅಲ್ಲಿ ನಾರಾಯಣ ವಾಸವಾಗಿದ್ದಾನೆ ತನ್ನ ಸನಾತನ ಅನುಯಾಯಿಗಳೊಂದಿಗೆ. ನಾರದರು ಈ ಎಲ್ಲ ಜಾಗಗಳನ್ನು ಪ್ರವೇಶ ಮಾಡ್ಬೋದು. ಯಾವ ನಿರ್ಬಂಧವೂ ಇಲ್ಲ ಅವರಿಗೆ. ಭಗವಂತನಷ್ಟೇ ಅವರು ಸ್ವತಂತ್ರರು ಎಲ್ಲ ಕಡೆ ಚಲಿಸೋದಕ್ಕೆ. ಭೌತಿಕ ಜಗತ್ತಿನಲ್ಲಿ ತ್ರಿಗುಣಗಳ ಪ್ರಭಾವದ ಅಡಿಯಲ್ಲಿದ್ದಾರೆ ಜೀವಿಗಳು. ಆದರೆ ನಾರದ ಮುನಿರುಗಳು ಈ ತ್ರಿಗುಣಗಳನ್ನು ಮೀರಿರುವಂಥವ್ರು. ಹಾಗಾಗಿ ಅವರು ಎಲ್ಲಿ ಬೇಕಾದ್ರೂ ಸಂಚರಿಸ್ಬೋದು, ಯಾರೂ ಅವರನ್ನು ಅಡ್ಡಿ ಮಾಡೋಂಗಿಲ್ಲ.
ಹಾಗಾಗಿ ಭಗವಂತನ ಅವ್ಯಾಜ ಕರುಣೆಗೆ ಯಾವ ಹೋಲಿಕೆ ಇಲ್ಲ. ಮತ್ತು ಅಂತಹ ಕರುಣೆಯನ್ನು ಶುದ್ಧ ಭಕ್ತರು ಗ್ರಹಿಸ್ತಾರೆ ಅಥವಾ ಅದನ್ನು ಅನುಭವಿಸ್ತಾರೆ. ಹಾಗಾಗಿ ಭಕ್ತರು ಎಂದೂ ಪತಿತರಾಗೋದಿಲ್ಲ. ಕಾಮ್ಯಕರ್ಮಿಗಳು, ಕರ್ಮಿಗಳು, ಜ್ಞಾನಿಗಳು ಇವರು ಪತಿತರಾಗ್ತಾರೆ, ಭೌತಿಕ ಗುಣಗಳ ಪ್ರಭಾವದ ಅಡಿಯಲ್ಲಿರ್ತಾರೆ. ಆದರೆ ಭಕ್ತರು, ಶುದ್ಧ ಭಕ್ತರು ಭೌತಿಕ ಗುಣಗಳ ಪ್ರಭಾವದ ಅಡಿಯಲ್ಲಿರೋದಿಲ್ಲ. ಆದರೆ ಸಾಮಾನ್ಯ ಋಷಿಗಳು ನಾರದರಂತೆ ಅಲೌಕಿಕ ಜಗತ್ತನ್ನು ಪ್ರವೇಶ ಮಾಡೋಕ್ಕಾಗಲ್ಲ. ಮರೀಚಿ, ಇವಾಗ ಇವರೆಲ್ಲ ಪ್ರಭುಪಾದರು ಹೇಳ್ತಾರೆ ಇವರು ಪ್ರೊಫೆಸರ್ಗಳು ಅಂತ. ಅಂದರೆ ಯಾವುದೋ ಒಂದೊಂದು ವಿಭಾಗದಲ್ಲಿ ಅಥವಾ ಡಿಪಾರ್ಟ್ಮೆಂಟಲ್ಲಿ ಅವರು ಶ್ರೇಷ್ಠರಾಗಿರ್ಬೋದು. ಉದಾಹರಣೆಗೆ ಮಾರೀಚಿ ಕಾಮ್ಯಕರ್ಮದಲ್ಲಿ ಅಧಿಕಾರಿ, ಸನಕ ಸನಾತನ ಮಾನಸಿಕ ಊಹಾಪೋಹ, ತಾತ್ವಿಕ ಊಹಾಪೋಹದಲ್ಲಿ ಅವರು ಅಧಿಕಾರಿಗಳು. ಆದರೆ ನಾರದರು ಅಲೌಕಿಕ ಭಕ್ತಿ ಸೇವೆಯಲ್ಲಿ ಪರಮ ಅಧಿಕಾರಿ ಅಥವಾ ಮುಖ್ಯ ಅಧಿಕಾರಿ. ಯಾರಿಗೆ ಭಕ್ತಿ ಸೇವೆ ಇದೆಯೋ ಅವರು ಮಾತ್ರ ಈ ಸ್ಥಾನವನ್ನು ಪಡ್ಕೋಬೋದು. ಸುಮ್ಮನೆ ನಾವು ಋಷಿ ಮುನಿಗಳು ಅಂದರೆ ಎಲ್ಲರೂ ನಾರದರಷ್ಟು ಶ್ರೇಷ್ಠ ಅಂತ ಅನ್ಕೋಬಾರ್ದು. ಅವರವರು ಡಿಪಾರ್ಟ್ಮೆಂಟಲ್ಲಿ ಮುನಿಗಳು ಶ್ರೇಷ್ಠರು. ಆದರೆ ನಾರದರು ಭಕ್ತಿ ಸೇವೆಯಲ್ಲಿ ಶ್ರೇಷ್ಠರು. ಹಾಗಾಗಿ ಅವರಿಗೆ ಆಧ್ಯಾತ್ಮಿಕ ಜಗತ್ತಿಗೆ ಪ್ರವೇಶ. ಮತ್ತು ಬೇರೆ ಎಲ್ಲ ಅಧಿಕಾರಿಗಳು, ಬೇರೆ ಎಲ್ಲ ಮುನಿಗಳು ಭಕ್ತಿ ಸೇವೆಯಲ್ಲಿ ಇರುವಂಥ ಬೇರೆ ಎಲ್ಲ ಅಧಿಕಾರಿಗಳು ಕೂಡ ನಾರದರ ಹೆಜ್ಜೆ ಗುರುತುಗಳನ್ನು ಅನುಸರಿಸ್ತಾರೆ. ಹೇಗೆ ನಾರದ ಭಕ್ತಿ ಸೂತ್ರ ಅಂತ ಬರೆದಿದ್ದಾರೆ. ಅದರ ಪ್ರಕಾರವಾಗಿ ಎಲ್ಲರೂ ನಾರದ ಮುನಿಗಳ ಹೆಜ್ಜೆ ಗುರುತುಗಳನ್ನು ಅನುಸರಿಸ್ತಾರೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ಭಗವದ್ಧಾಮಕ್ಕೆ ಹೋಗೋಕ್ಕೆ ಯೋಗ್ಯರು. ಇಲ್ಲ, ಓಕೆ. ಸೊ ಇಲ್ಲಿಗೆ ನಿಲ್ಲಿಸೋಣ, ಇನ್ನೂ ಶ್ಲೋಕಗಳಿದೆ ಅನಿಸುತ್ತೆ. ಇಲ್ಲಿಗೆ ನಿಲ್ಲಿಸೋಣ. ಓಕೆ, ಯಾರಿಗಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ.